ಇವತ್ತು ನಾವು ಕೆಲವು ಹಿಡನ್ ಕಾಸ್ಟ್ ಗಳ ಬಗ್ಗೆ ನೋಡೋಣ. ಅದು ತುಂಬಾ ಶಿಪ್ಪರ್ಸ್ ಗೆ ಕಾಣಿಸುತ್ತೆ, ಆದ್ರೆ ಅದು ಅವರ ಬೇಸಿಕ್ ರೇಟ್ ನಲ್ಲಿ ಆಡ್ ಆಗಲ್ಲ. ಬಟ್ ಬಿಲ್ ನ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ತರ ಅವರಿಗೆ ನೋಡೋಕೆ ಸಿಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ನ ಸ್ಟ್ರಿಕ್ಟ್ ರೂಲ್ಸ್ ಮತ್ತು ಆಕ್ಷನ್ ಗೆ ಬಂದ ಮೇಲೆ ಈ ಹಿಡನ್ ಕಾಸ್ಟ್ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗೋಗಿದೆ. ಬನ್ನಿ ಒಂದೊಂದಾಗಿ ನೋಡೋಣ ಯಾವ ಪ್ರಕಾರದ ಹಿಡನ್ ಕಾಸ್ಟ್ ಗಳಿವೆ ಮತ್ತು ಶಿಪ್ಪರ್ಸ್ ಹೆಚ್ಚಾಗಿ ಎದುರಿಸುವ ಅಂಶಗಳು. ಲಾಜಿಕ್ಸ್ ಬೈ FRIT ನ ನಿಮಗೆ ಸುಸ್ವಾಗತ. ಮೊದಲನೇದು ಟ್ರಕ್ ಓವರ್ಲೋಡಿಂಗ್ ಫೈನ್. ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ನ ಪ್ರಕಾರ ಟ್ರಕ್ ವೇಟ್ ಲಿಮಿಟ್ ಗಿಂತ ಹೆಚ್ಚು ಮೆಟೀರಿಯಲ್ ಲೋಡ್ ಮಾಡಿ ಹೋಗಕ್ಕಾಗಲ್ಲ. ಬಟ್ ಈ ತರ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಹೆವಿ ಫೈನ್ ನ ಫೇಸ್ ಮಾಡ್ಬೇಕಾಗುತ್ತೆ ಮತ್ತೆ ಟ್ರಕ್ ಸೀಸ್ ಕೂಡ ಆಗಬಹುದು. ಯಾರಾದ್ರೂ ಅವರ ಟ್ರಕ್ ವೇಟ್ ಲಿಮಿಟ್ ಗಿಂತ ಹೆಚ್ಚು ಮೆಟೀರಿಯಲ್ ತಗೊಂಡ್ರೆ ಒಂದು ಟನ್ ಗೆ 20,000 ಫೈನ್ ಮತ್ತೆ ಪ್ರತಿ ಎಕ್ಸ್ಟ್ರಾ ಟನ್ ಗೆ 2,000 ಫೈನ್ ಕೊಡ್ಬೇಕಾಗುತ್ತೆ. ರೀಸೆಂಟ್ ಆಗಿ ನೋಯ್ಡಾದಲ್ಲಿ 13 ಟ್ರಕ್ ನ ಸೀಸ್ ಆಗಿತ್ತು ಮತ್ತೆ ಸುಮಾರು 8.8 ಲಕ್ಷ ಫೈನ್ ಹಾಕಿದ್ರು. ಇದಕ್ಕೆ ಕಾರಣ ಟ್ರಕ್ ಅಲ್ಲಿ ಮೆಟೀರಿಯಲ್ ಓವರ್ ವೇಟ್ ಆಗಿತ್ತು. ಎರಡನೇದು ವೇಟಿಂಗ್ ಅಥವಾ ಡಿಟೆನ್ಷನ್ ಚಾರ್ಜಸ್. ಈ ಚಾರ್ಜಸ್ ಕೆರಿಯರ್ ಅಥವಾ ಟ್ರಕ್ ಡ್ರೈವರ್ ಚಾರ್ಜ್ ಮಾಡಬಹುದು. ಯಾವಾಗಾದ್ರೂ ಟ್ರಕ್ ಲೋಡಿಂಗ್ ಅಥವಾ ಅನ್ಲೋಡಿಂಗ್ ಅಲ್ಲಿ ಜಾಸ್ತಿ ಟೈಮ್ ಆದ್ರೆ ಟ್ರಾಫಿಕ್ ನ ಕಾರಣ ಅಥವಾ ಚೆಕ್ ಪಾಯಿಂಟ್ಸ್ ನಲ್ಲಿ ಜಾಸ್ತಿ ಟೈಮ್ ವೇಟ್ ಮಾಡಬೇಕಾಗುತ್ತೆ. ಸೊ ಈ ಚಾರ್ಜಸ್ ನ ಆಡ್ ಮಾಡಲಾಗುತ್ತೆ ಮತ್ತೆ ಇದು ನಿಮ್ಮ ಬೇಸಿಕ್ ರೇಟ್ ನಲ್ಲಿ ಆಡ್ ಆಗಲ್ಲ. ಆದ್ರೆ ಸಿಚುಯೇಷನ್ ನ ಪ್ರಕಾರ ಇದು ನಿಮ್ಮ ಬಿಲ್ ನಲ್ಲಿ ಆಡ್ ಆಗುತ್ತೆ. ಮೂರನೇದು ರೋಡ್ ಡೈವರ್ಷನ್. ಕೆಲವೊಂದ್ಸಲ ಆಕ್ಸಿಡೆಂಟ್, ವೆದರ್ ಮತ್ತೆ ಲೋಕಲ್ ಅಥಾರಿಟೈಸ್ ನ ಆರ್ಡರ್ ನ ಪ್ರಕಾರ ನೀವು ಒರಿಜಿನಲ್ ರೂಟ್ ನ ಬಿಟ್ಟು ಆಲ್ಟರ್ನೇಟಿವ್ ರೂಟ್ ನ ಚೂಸ್ ಮಾಡಿದ್ರಿ ಅಂದ್ರೆ ಫ್ಯೂಲ್ ಜಾಸ್ತಿ ಖರ್ಚಾಗುತ್ತೆ, ಟೋಲ್ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಮತ್ತೆ ಕೆಲವೊಂದ್ಸಲ ರೋಡ್ ಪರ್ಮಿಟ್ ಕೂಡ ತಗೋಬೇಕಾಗುತ್ತೆ. ಇದರಿಂದ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾಲ್ಕನೇದು ಫ್ಯೂಲ್ ಸರ್ಚಾರ್ಜಸ್. ಇಂಡಿಯಾದಲ್ಲಿ ಡೀಸೆಲ್ ಮತ್ತೆ ಪೆಟ್ರೋಲ್ ನ ಪ್ರೈಸ್ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ. ಟ್ಯಾಕ್ಸಸ್, ಕ್ರೂಡ್ ಆಯಿಲ್ ಪ್ರೈಸ್ ಅಥವಾ ಸಪ್ಲೈ ಚೈನ್ ನ ಇಶ್ಯೂ ನ ಕಾರಣದಿಂದ ಟ್ರಾನ್ಸ್ಪೋರ್ಟರ್ಸ್ ಅವರ ಲಾಸಸ್ ನ ರಿಕವರಿ ಮಾಡೋಕೆ ಬೇಸಿಕ್ ಫ್ರೈಟ್ ರೇಟ್ ಗೆ ಫ್ಯೂಲ್ ಸರ್ಚಾರ್ಜಸ್ ನ ಆಡ್ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳದು ಕ್ರೂಡ್ ಆಯಿಲ್ ನ ಸ್ವಲ್ಪ ಬೇಸಿಕ್ ಫ್ರೈಟ್ ನ ನೋಡೋಣ. ಡಿಟೆನ್ಷನ್ ಅಂಡ್ ಡಿಲೇ. ಕಾಂಟ್ರಾಕ್ಟ್ ನಲ್ಲಿ ಫ್ರೀ ವೇಟಿಂಗ್ ಟೈಮ್ ಡಿಫೈನ್ ಮಾಡಿ ಓವರ್ ಡಿಟೆನ್ಷನ್ ಚಾರ್ಜಸ್ ಫಿಕ್ಸ್ ಮಾಡಿ. ಡ್ರೈವರ್ಸ್ ಪರ್ಸ್ ವೆಹಿಕಲ್ ಚಾರ್ಜಸ್ ಅಡ್ವಾನ್ಸ್ ಪ್ಲಾನಿಂಗ್ ಮಾಡಿ, ಪೇಪರ್ ವರ್ಕ್ ರೆಡಿ ಮಾಡಿ, ಸ್ಕೆಡ್ಯೂಲಿಂಗ್ ಕ್ಲಿಯರ್ ಮಾಡಿ, ಚೆಕ್ ಪಾಯಿಂಟ್ ಸ್ಮೂತ್ ಮಾಡಿ. ರೂಟ್ ಅಂಡ್ ಡಿಟೆನ್ಷನ್, ಡೈವರ್ಷನ್ ಮತ್ತು ಎಕ್ಸ್ಟ್ರಾ ರೂಟ್ ಚಾರ್ಜ್ ಕಾಂಟ್ರಾಕ್ಟ್ ನಲ್ಲಿ ಕ್ಲಿಯರ್ ಮಾಡಿ. ಡಿಸ್ಟೆನ್ಸ್ ಅಂಡ್ ಟೈಮ್ ಎಸ್ಟಿಮೇಟ್, ಬಫರ್ ಹಾಕಿ GPS ಟ್ರ್ಯಾಕಿಂಗ್ ಯೂಸ್ ಮಾಡಿ ಟ್ರಾನ್ಸ್ಪರೆನ್ಸಿಗೋಸ್ಕರ. ಫ್ಯೂಲ್ ಸರ್ಚಾರ್ಜಸ್ ಫಾರ್ಮುಲಾ ಅಂದ್ರೆ ಬೇಸಿಕ್ ಪ್ರೈಸ್ ಟ್ರಿಗರ್ ಪಾಯಿಂಟ್ ಕಿಲೋಮೀಟರ್ ಬೇಸಿಕ್ ನಲ್ಲಿ ಸೆಟ್ ಮಾಡಿ ಟ್ರಾನ್ಸ್ಪೋರ್ಟರ್ ಗೆ ಕ್ಲಿಯರ್ ಮಾಡಿ ಯಾವಾಗ ಮತ್ತು ಹೇಗೆ ಅಪ್ಡೇಟ್ ಆಗುತ್ತೆ, ಮಂತ್ಲಿ ಅಥವಾ ಕ್ವಾರ್ಟರ್ಲಿ. ಫ್ಯೂಲ್ ಎಫಿಷಿಯಂಟ್ ವೆಹಿಕಲ್ ಅಥವಾ ಆಲ್ಟರ್ನೇಟಿವ್ ಫ್ಯೂಲ್ ಆಪ್ಷನ್ ಕನ್ಸಿಡರ್ ಮಾಡಿ. ಇದೇ ಹಿಡನ್ ಚಾರ್ಜ್ ನ ರಿಯಾಲಿಟಿ. ಆದ್ರೆ ನೀವು ಮೊದಲೇ ಅವೇರ್ ಆಗಿದ್ರೆ ಇದನ್ನ ನೀವು ಈಸಿಯಾಗಿ ಅವಾಯ್ಡ್ ಮಾಡಬಹುದು. ಮುಖ್ಯವಾದ ವಿಷಯ ಅಂದ್ರೆ ಇದು ಡಿಜಿಟಲ್ ಜಮಾನದಲ್ಲಿ FRIT ಅಲ್ಲಿ ಪ್ಲಾಟ್ಫಾರ್ಮ್ ಇದೆ. ಇದು ಶಿಪ್ಪರ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಇಲ್ಲಿ ಯಾವುದೇ ತರಹದ ಹಿಡನ್ ಕಾಸ್ಟ್ ನೋಡೋಕೆ ಸಿಗಲ್ಲ. ಫ್ರೈಟ್ ಟ್ರೇಡ್ ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತೆ ಕಸ್ಟಮರ್ ಸಪೋರ್ಟ್ ಅವರ ಸಪೋರ್ಟ್ ಸಿಗ್ತಾನೆ ಇರುತ್ತೆ. ಇದರಿಂದ ಸೊ ಇವತ್ತೇ ನೀವು ನಿಮ್ಮ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿ FRIT ಜೊತೆ. ಇಲ್ಲಿ ಓಪನ್, ಕಂಟೈನರ್ ಎಲ್ಲಾ ಟೈಪ್ ಟ್ರಕ್ ಸಿಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ FRIT ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ಮೂತ್ ಮತ್ತೆ ಟೆನ್ಷನ್ ಫ್ರೀ ಆಗಿರುತ್ತೆ. ಸೊ ಇವತ್ತೇ ನೀವು ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಪ್ಲಾನಿಂಗ್ ನಮ್ ಜೊತೆ ಸ್ಟಾರ್ಟ್ ಮಾಡಿ. ಧನ್ಯವಾದಗಳು.